ಈಗ ಏನ್ ಮಾಡೋಣ ರಾಜಿ? ಓ ಗಾಡ್, ಹೇಳಿ ಇವಾಗ ನಾನು ಏನ್ ಮಾಡ್ಲಿ? ಆ ಡಾಕ್ಟರ್ಗೆ ನಾವ್ ಮಾಡಿದ ನಾಟಕ ಹೇಗ್ ಗೊತ್ತಾಯ್ತು? ಅವ್ರನ್ ಬಿಡಿ, ನಾನೇನ್ ಮಾಡ್ಲಿ? ಅಜಯ್ ಹತ್ರ ಏನಂತ ಹೇಳಿ? ಏನಾದ್ರೂ ಒಂದ್ ಸುಳ್ಳು ಹೇಳಿ ಅಡ್ಜಸ್ಟ್ ಮಾಡ್ಬೇಕಲ್ವಾ? ಒಂದು ಸುಳ್ಳಿಗೆ ಇಷ್ಟು ದೊಡ್ಡ ಪ್ರಾಬ್ಲಮ್, ಅದನ್ನ ಸರಿ ಮಾಡಕ್ಕೆ ಇನ್ನೊಂದು ಸುಳ್ಳ? ಅಯ್ಯೋ ಆಗಲ್ಲಪ್ಪ, ಐ ಆಮ್ ಸೋ ಕನ್ಫ್ಯೂಸ್ಡ್. ಇದಕ್ಕೆ ಯಾವ್ದು ದಾರಿ ಇಲ್ವಾ? ಸಿಗತ್ತೆ, ಅಜಯ್ ಹತ್ರ ನಿಜ ಹೇಳ್ಬಿಡು. ಹಾಗಾದ್ರೆ ಅಂಜಲಿ ಸತ್ಲಾ? ಹಾಗಾದ್ರೆ ನಿಜ ಹೇಳೋದ್ ಬೇಡ, ನಂಗೆ ಅಂಜಲಿ ಬೇಕು. ಇಲ್ಲಿ ಅಂಜಲಿ ಯಾರು? ನಾನೇ ಅಂಜಲಿ. ಐ ಮಿಸಸ್ ಚಂದ್ರಶೇಖರ್, ಅಜಯ್ ಅವರಮ್ಮ. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಯ್ಯೋ ಅಂಜಲಿನ ದೇವ್ರೇ ಕಾಪಾಡಬೇಕು. ಆಲ್ ದಿ ಬೆಸ್ಟ್ ಅಂಜಲಿ. ನಾವೆಲ್ಲಿಗೆ ಹೋಗ್ತಿದ್ದೀವಿ? ನೀವು ಯಾವಾಗ್ಲೂ ಇದೇ ತರ ಫಾಸ್ಟಾಗಿ ಗಾಡಿ ಓಡಿಸ್ತೀರಾ? ಬ್ಯೂಟಿಫುಲ್ ಪ್ಲೇಸ್ ನೋ? ಆದ್ರೆ ತುಂಬಾ ಅಪಾಯಕಾರಿ. ಅಜಯ್ ನಿನ್ ಬಗ್ಗೆ ನನ್ಗೆಲ್ಲ ಹೇಳಿದಾನೆ. ಅವನ್ಗೆ ನೀನಂದ್ರೆ ತುಂಬಾ ಇಷ್ಟ. ಹೇ ಸ್ವೀಟ್. ನೀನು ಅವನ್ನ ಇಷ್ಟಪಡ್ತೀಯಾ? ಹೌದು. ನಿಜವಾಗ್ಲೂ ಇಷ್ಟಪಡ್ತಿದ್ಯಾ? ಎಸ್ ಆಂಟಿ. ಈಗ ನಿನ್ನ ಆರೋಗ್ಯ ಹೇಗಿದೆ? ಆಂಟಿ, ನನ್ನ ಹೆಲ್ತಿಗೆ ಅದೇನಂದ್ರೆ ಆಂಟಿ, ಭಯ ಆಗ್ತಿದ್ಯಾ? ನಿನಗೆ ಭಯ ಕೂಡ ಆಗುತ್ತಾ? ಹೇಗಿದೆ ಈಗ ಆರೋಗ್ಯ? ಅದೇನಂದ್ರೆ ನಿನ್ ಬಗ್ಗೆ, ನಿನ್ ಹೆಲ್ತ್ ಬಗ್ಗೆ ಅಜಯ್ ಹೇಳಿದಾನೆ. ನಿನ್ಗೆ ಬ್ರೈನ್ ಟ್ಯೂಮರ್ ತಾನೆ? ಆಂಟಿ ಪ್ಲೀಸ್, ಹಾಗೆಲ್ಲ ಏನೂ ಇಲ್ಲ. ನನಗೆ ಕಾಯಿಲೆ ಇದೆ ಅಂತ ಅಜಯ್ಗೆ ಹೇಳಿದ್ದು ಒಂದು ಪ್ರಾಕ್ಟಿಕಲ್ ಜೋಕ್ ಅಷ್ಟೇನೆ. ಅಜಯ್ ಯಾವ ಹುಡುಗಿ ಜೊತೆನೂ ಮಾತಾಡ್ತಾನೂ ಇರಲಿಲ್ಲ, ಬೆರೀತಾನೂ ಇರಲಿಲ್ಲ. ಅದಕ್ಕೋಸ್ಕರ ಅಜಯ್ ಜೊತೆ ಮಾತಾಡಬೇಕು, ಅವನ ಜೊತೆ ಕಾಫಿನಾದ್ರೂ ಕುಡಿಬೇಕು ಅಂತ ಬೆಟ್ ಕಟ್ಕೊಂಡಿದ್ದೆ. ಸುಮ್ಮನೆ ಒಂದು ಸಣ್ಣ ಜೋಕ್. ಆ ಬೆಟ್ಟಲ್ಲಿ ನಾನು ಗೆದ್ದು ಬಿಟ್ಟೆ. ಇಲ್ಲ ಅಂಜಲಿ, ನೀನ್ ಗೆದ್ದಿಲ್ಲ, ಸೋತಿದ್ಯಾ. ಇವಾಗ ಸೋತಿದ್ಯಾ. ಯಾವ ಕಾಯಿಲೆ ಇದೆ ಅಂತ ನನ್ ಮಗನ ಹತ್ರ ಸುಳ್ಳು ಹೇಳ್ದ್ಯೋ ಅದು ನನ್ ಮಗನ್ಗೆ ನಿಜ. ಅವನ್ಗೆ ಬ್ರೈನ್ ಟ್ಯೂಮರ್. ಆ ಕಾಯಿಲೆ ಅವನ್ಗೆ ಸ್ವಲ್ಪ ಸ್ವಲ್ಪವಾಗಿ ಕೊಲ್ತಾ ಇದೆ. ಇನ್ನು 5-6 ತಿಂಗಳಲ್ಲಿ ಅವನ್ ಸತ್ತೋಗ್ತಾನೆ ಅಂತ ಡಾಕ್ಟರ್ ಹೇಳಿದಾರೆ. ಗೊತ್ತಾ ನಿನ್ಗೆ? ಈಗ್ಲಾದ್ರೂ ಅರ್ಥ ಮಾಡ್ಕೊ. ಎಷ್ಟು ಕೀಳಾಗಿ ಅವನ್ ಜೀವನದಲ್ಲಿ ಆಟ ಆಡಿದ್ಯಾ. ಇನ್ಮೇಲೆ ಕನ್ಸಲ್ ಕೂಡ ಯಾರಿಗೂ ಹೀಗ್ ಮಾಡ್ಬೇಡ. ಇಷ್ಟಾದ್ಮೇಲೆ ಅವನ್ನ ಲವ್ ಮಾಡ್ತೀನಿ ಅಂತ ಹೇಳ್ತೀಯ ನೀನು? ಹೇಳು. ಏ ಅಂಜಲಿ, ಬಿಸಿ ಕಾಫಿ ಕುಡಿಯೇ? ಏನಾಯ್ತು ಇವಳಿಗೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಇಲ್ಲ ಅಂಜಲಿ, ನೀನ್ ಗೆದ್ದಿಲ್ಲ, ಸೋತಿದ್ಯಾ. ಇವಾಗ ಸೋತಿದ್ಯಾ. ಯಾವ ಕಾಯಿಲೆ ಇದೆ ಅಂತ ನನ್ ಮಗನ ಹತ್ರ ಸುಳ್ಳು ಹೇಳ್ದ್ಯೋ ಅದು ನನ್ ಮಗನ್ಗೆ ನಿಜ. ಅವನ್ಗೆ ಬ್ರೈನ್ ಟ್ಯೂಮರ್. ಆ ಕಾಯಿಲೆ ಅವನ್ಗೆ ಸ್ವಲ್ಪ ಸ್ವಲ್ಪವಾಗಿ ಕೊಲ್ತಾ ಇದೆ.
ಅಂಜಲಿಗೆ ಬ್ರೈನ್ ಟ್ಯೂಮರ್. ಬ್ರೈನ್ ಟ್ಯೂಮರ್ ಪೇಷಂಟ್ ಹೀಗೆ ಇರಬೇಕು. ನಿನಗೆ ದೇವ್ರ ಮೇಲೆ ಕೋಪ ಇಲ್ವಾ? ಅಂಜಲಿ, ಏನಾಯ್ತು? ಅಂಜಲಿ, ಅಂಜಲಿ ಬಾಗ್ಲು ತೆಗಿಯಮ್ಮ. ಅಂಜಲಿ ಏನಾಯ್ತು ಹೇಳು. ಅಂಜಲಿ ಬಾಗ್ಲು ತೆಗಿಯಮ್ಮ. ಅಂಜಲಿ, ಅಂಜಲಿ ಬಾಗ್ಲು ತೆಗಿ. ಅಂಜಲಿ ಏನಾಯ್ತು ಅಂತ ಹೇಳಮ್ಮ. ಅಂಜಲಿ ಬಾಗ್ಲು ತೆಗಿ. ಅಂಜಲಿ, ಏನು ಆಗಲ್ಲ, ಹೆದರ್ಕೋಬೇಡ. ಅಂಜಲಿ, ಅಂಜಲಿ ಬಾಗ್ಲು ತೆಗಿಯಮ್ಮ. ಅಂಜಲಿ, ಅಂಜಲಿ, ಅಂಜಲಿ ಬಾಗ್ಲು ತೆಗಿಯಮ್ಮ. ಅಂಜಲಿ ಬಾಗ್ಲು ತೆಗಿ. ಅಂಜಲಿ ಓಪನ್ ದ ಡೋರ್. ಅಂಜಲಿ, ಅಂಜಲಿ. ನೀನ್ ಮಾಡಿದ್ದು ತುಂಬಾ ತಪ್ಪು. ನೀನ್ ಹಾಗೆ ಮಾಡಬಾರ್ದಿತ್ತು. ಅಂತದೇನ್ ಮಾಡ್ಬಾರ್ದು ಮಾಡ್ಬಿಟ್ಟೆ. ನೀನ್ ಅಂಜಲಿನ ಭೇಟಿ ಮಾಡಿದ ತಪ್ಪು, ಅವಳ ಜೊತೆ ಮಾತಾಡಿದ ತಪ್ಪು. ಅವಳು ಮಾಡಿದ್ ಮಾತ್ರ ತುಂಬಾ ರಾಜಿ, ಕರೆಕ್ಟಾ? ರಾಜಿ, ನಡ್ದಿದ್ ನಡ್ದೋಯ್ತು. ನಮ್ಮ ಅಜಯ್ ಹತ್ರ ಅಂಜಲಿ ಬಗ್ಗೆ ನಿಜಾನ ಹೇಳೋಣ. ಬೇರೆ ಯಾರಾದ್ರೂ ಅವನ್ಗೆ ಈ ವಿಷಯದ ಬಗ್ಗೆ ಹೇಳಿ ಏನಾದ್ರೂ ಆಗೋದ್ರೆ ನಾವೇ ಹೇಳೋದು ಒಳ್ಳೇದಲ್ವಾ? ಇಲ್ಲ. ಬಾ. ನನ್ಗೆ ಭಯ ಆಗ್ತಿದೆ ರೀ. ನನಗೂ ಅಷ್ಟೇ. ರಾಜಿ, ಈಗಲೇ ನಾವು ಧೈರ್ಯವಾಗಿರ್ಬೇಕು. ನೀನ್ ಧೈರ್ಯವಾಗಿದ್ರನೆ ನಾನು ಧೈರ್ಯವಾಗಿರೋಕ್ಕಾಗೋದು. ಬಾ ಹೋಗೋಣ. ಕೂತ್ಕೊಳ್ಳಿ. ಅಜಯ್, ನಿನ್ ಜೊತೆ ಮಾತಾಡ್ಬೇಕಿತ್ತು. ಮೊದಲು ನನ್ನ ಟ್ಯೂನ್ ಕೇಳಿಯಪ್ಪ. ತುಂಬಾ ಮುಖ್ಯವಾದ ವಿಷಯ ಅಜಯ್, ನಿನ್ ಜೊತೆ ಮಾತಾಡ್ಬೇಕು. ಮೊದಲು ನಾನೇನೆ. ನಾನು ಟ್ಯೂನ್ನ ಕಂಪೋಸ್ ಮಾಡಿಟ್ಟಿದ್ದೀನಿ, ಇಬ್ರು ಕೇಳಿ.
ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಅಮ್ಮ, ನಿಮ್ಮನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಯಾರು? ಗೊತ್ತಿಲ್ಲಮ್ಮ. ಏನು ಅಜಯ್ ಬಗ್ಗೆ ಮಾತಾಡೋಕ್ ಬಂದ್ಯಾ? ನಾನ್ ಮಾತಾಡೋದಿಲ್ಲ. ಇಲ್ಲ ಕ್ಷಮೆ ಕೇಳೋಕ್ ಬಂದಿದ್ರೆ ನಾನ್ ಕ್ಷಮಿಸ್ಬಿಟ್ಟೆ, ಹೋಗು. ನಾನ್ ನಿಮ್ ಜೊತೆ ಅಜಯ್ ಬಗ್ಗೆ ಮಾತಾಡಕ್ಕಾಗ್ಲಿ ಕ್ಷಮೆ ಕೇಳೋದಕ್ಕಾಗ್ಲಿ ಬರ್ಲಿಲ್ಲ. ಮನಸ್ ಬಿಚ್ಚಿ ಮಾತಾಡೋಕ್ ಬಂದಿದ್ದೀನಿ. ನಾವಿಬ್ರು ಮಾತಾಡೋಕ್ ಏನೂ ಇಲ್ವಲ್ಲಮ್ಮ. ತುಂಬಾ ಇದೆ. ಆವತ್ತು ನೀವು ನನ್ನ ಹತ್ರ ಒಂದ್ ಮಾತು ಕೇಳಿದ್ರಿ, ಅದಕ್ಕೆ ಉತ್ತರ ಕೊಡಕ್ ಬಂದಿದ್ದೀನಿ. ನನ್ ಮನ್ಸಲ್ಲಿರೋ ನೋವಿಗೆ ನಿನ್ ಹತ್ರ ಉತ್ತರ ಇರೋದಿಲ್ಲ. ಇನ್ಮೇಲೆ ಅದ್ರ ಬಗ್ಗೆ ಮಾತಾಡಿ ಕೂಡ ಪ್ರಯೋಜನ ಇಲ್ಲ. ಪ್ರಯೋಜನ ಇದೆ. ಆವತ್ತು ನೀವು ನನ್ನ ಹತ್ರ ಅಜಯ್ ಬಗ್ಗೆ ಈಗ ಗೊತ್ತಾದ್ಮೇಲೂ ಅವನ್ನ ಪ್ರೀತಿಸ್ತೀಯಾ ಅಂತ ಕೇಳಿದ್ರಿ. ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನಿವಾಗ್ಲೂ ಅಜಯ್ನ ಪ್ರೀತಿಸ್ತಾ ಇದ್ದೀನಿ. ನನ್ ಜೀವಕ್ಕಿಂತ ಹೆಚ್ಚಾಗಿ ಒಂದ್ಸಲ ಅಲ್ಲ, 100 ಸಲನೂ ಅಲ್ಲ, 1,00,000 ಸಲ ಹೇಳ್ತೀನಿ, ನಾನು ಅಜಯ್ನ ಪ್ರೀತಿಸ್ತಾ ಇದ್ದೀನಿ. ಈಗ ನಾನ್ ನಿಮ್ ಹತ್ರ ಒಂದು ಪ್ರಶ್ನೆನ ಕೇಳೋದಕ್ಕೆ ಆಸೆ ಪಡ್ತೀನಿ. ನನ್ನ ನಿಮ್ ಮಗನು ಕೊಟ್ಟು ಮದ್ವೆ ಮಾಡಿಸ್ತೀರಾ? ನನ್ನನ್ನ ನಿಮ್ ಸೊಸೆ ಮಾಡ್ಕೋತೀರಾ? ಪ್ಲೀಸ್ ಹೇಳಿ. ಏನೇನೋ ಮಾತಾಡ್ಬೇಡ. ಈ ಮದ್ವೆ ನಡೆಯೋದಿಲ್ಲ. ಯಾಕ್ ನಡೆಯಲ್ಲ? ನಿನ್ಗೆ ಯಾವ ಕಾಯಿಲೆನೂ ಇಲ್ಲ ಅಂತ ಗೊತ್ತಾದ್ಮೇಲೆ ಈ ಮದ್ವೆಗ್ ನಾನು ಹೇಗಮ್ಮ ಒಪ್ಕೊಳ್ಳೋದು? ನೀನ್ ತುಂಬಾ ದಿನ ಬದುಕ್ಬೇಕಾಗಿರೋಳು. ನೀನ್ ಅಜಯ್ನ ಮರ್ತ್ಬಿಟ್ಟು ಬೇರೆ ಯಾರನ್ನಾರು ಮದ್ವೆ ಮಾಡ್ಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿರು. ಅಜಯ್ನ ಮದ್ವೆ ಮಾಡ್ಕೊಂಡ್ರೆ ನಾನು ನೆಮ್ಮದಿಯಾಗೆ ಸಂತೋಷವಾಗಿ ಬಾಳಲ್ಲ ಅಂತ ನಿಮ್ಗೆ ಯಾರು ಹೇಳಿತು? ಬಟ್ ಎಲ್ಲಿವರ್ಗಮ್ಮ? ಎಲ್ಲಿವರೆಗೂ? ದೇವ್ರೆ, ಇದೆಲ್ಲ ಇನ್ನು ಎಷ್ಟು ದಿನದವರೆಗೂ? ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ, ನಾನ್ ಜೀವಂತವಾಗಿರೋವರೆಗೂ, ನಾನ್ ಸಾಯೋವರೆಗೂ ಮಿಸಸ್ ಅಜಯ್ ಆಗೇ ಬಾಳ್ತೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಅಂಜಲಿ, ನೀನ್ ನನ್ ಮಗಳು ಅನ್ಕೊಂಡು ಹೇಳ್ತಿದ್ದೀನಿ. ಅಜಯ್ನ ಮರ್ತ್ಬಿಡು. ನಿನ್ ಮನ್ಸು ಬದಲಾಯಿಸ್ಕೊ. ನಿನ್ಗೊಂದೊಳ್ಳೆ ಜೀವನ ಹುಡ್ಕೋ. ಅದು ಸಾಧ್ಯ ಇಲ್ಲ. ಈಗ ಅಜಯೇ ನನ್ನ ಜೀವನ, ಅದನ್ನ ಬಿಟ್ಬಿಡು ಅಂತ ಹೇಳ್ತಿದ್ದೀರಲ್ಲ. ಮೈ ಕಮಿನ್ ಸರ್. ಯಸ್ ಕಮ್ ಇನ್. ಗುಡ್ ಮಾರ್ನಿಂಗ್ ಅಪ್ಪ. ಏಯ್ ನೀನಾ, ಕಮ್ ಕಮ್. ಏನ್ ದಿಢೀರ್ ಅಂತ ಬಂದಿದ್ಯಾ? ಬ್ಯುಸಿಯಾಗಿದ್ದೀರಾ? ನಾಟ್ ವೆನ್ ಯು ಆರ್ ಹಿಯರ್. ಥ್ಯಾಂಕ್ ಯು ಅಪ್ಪ. ಏನ್ ವಿಷಯ? ಒಂದು 5 ನಿಮಿಷ, ಓನ್ಲಿ 5 ಮಿನಿಟ್ಸ್ ನನಗೋಸ್ಕರ ಕೊಡಕ್ಕಾಗತ್ತಾ? ಶೋರ್, ಹೇಳು. ಇಲ್ಲಿ ಬೇಡಪ್ಪ, ಹೊರಗೆ ಹೋಗೋಣ. ಎನಿ ಪ್ರೈವೇಟ್ ಮ್ಯಾಟರ್? ಎಸ್ ಸರ್. ಮ್ಯಾನ್ ಟು ಮ್ಯಾನ್? ಎಸ್ ಸರ್. ಓವರ್ ಅ ಗ್ಲಾಸ್ ಆಫ್ ಎಸ್ ಸರ್. ಜ್ಯೂಸ್?
ಎಕ್ಸಲೆಂಟ್ ಸರ್. ಕಮ್ ಕಮ್ ಕಮಿಂಗ್ ಕಮಿಂಗ್. ನನ್ನ ಅಂಕಲ್ನ ಔಟ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರೇ ಚೇಂಜ್ ಮಾಡ್ಕೊಂತೀನಿ ಕಣೋ. ಏಯ್ ಬಾಲ್ ಹಿಡಿಯೋ. ಅಜಯ್. ಬಿಟ್ಬಿಟ್ಟ ಡಬ್ಬ ನನ್ ಮಗ. ಒಂದ್ ಬಾಲ್ ಹಿಡಿಯಕ್ ಬರಲ್ವಾ ನಿನ್ಗೆ? ಬಂದೆಪ್ಪ. ಹೇ ಸುಬಿನ್ ತಗೊಳ್ಳೋ, ಬ್ಯಾಟ್ ತಗೋ. ಥ್ಯಾಂಕ್ ಯು ಪಾ. ನನ್ ಜೊತೆ ಏನೋ ಮಾತಾಡ್ಬೇಕು ಅಂತ ಹೇಳ್ದಿಯಲ್ಲ, ಅದನ್ನ ಹೇಗ್ ಶುರು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ನಾನು ಹೇಳ, ನೀನೊಂದು ಹುಡುಗಿನ ಪ್ರೀತಿಸ್ತಾ ಇದೀಯಾ? ರೈಟ್ ಪಾ. ಆ ಹುಡುಗಿನ ಮದುವೆ ಮಾಡ್ಬೇಕು ಅಂತ ಆಸೆ ಪಡ್ತಿದ್ಯಾ? ಯು ಆರ್ ರೈಟ್ ಅಗೇನ್. ನೀನ್ ಪ್ರೀತಿಸ್ತಾ ಇರೋ ಹುಡುಗಿ ಹೆಸರು ಅಂಜಲಿ, ರೈಟ್? ಸಿಂಪ್ಲಿ ಫ್ಯಾಂಟಾಸ್ಟಿಕ್ ಪಾ. ಚಿಯರ್ಸ್ ಪಾ. ಇದ್ ನಡೆಯುತ್ತಾ? ನಡೀತಪ್ಪ, ಖಂಡಿತ ನಡೆಯುತ್ತೆ. ಆದ್ರೆ ಅದಕ್ಕೂ ಮೊದಲು ಅಂಜಲಿ ಹತ್ರ ನಾನು ಸತ್ಯ ಹೇಳ್ಬೇಕಪ್ಪ. ಅಜಯ್, ನೀನು ಅವಳ ಮನ್ಸಾರ ಪ್ರೀತಿಸ್ತಿದ್ಯಾ? ಐ ಲವ್ ಹರ್ ವೆರಿ ಮಚ್ ಅಪ್ಪ. ಅಪ್ಪ, ಅವಳ ನಿಜವಾದ ಜೀವನ ಏನು ಅಂತ ನಾನು ತಿಳ್ಕೊಂಡೆ. ಅದೇ ತರ ಅವಳು ನನ್ನ ಬಗ್ಗೆನೂ ತಿಳ್ಕೋಬೇಕಲ್ವಾ ಅಪ್ಪ? ಓಕೆ, ಈ ವಿಷಯವಾಗಿ ನಾನು ನಿಮ್ಮಮ್ಮ ಅಂಜಲಿ ಜೊತೆ ಮಾತಾಡ್ತೀವಿ. ಇಲ್ಲಪ್ಪ, ಅದು ನನ್ನ ಕರ್ತವ್ಯ. ನಾನೇ ಅಂಜಲಿ ಹತ್ರ ಹೋಗಿ ಮಾತಾಡ್ತೀನಿ. ಬಂದೆ. ಅಂಜಲಿ ಇದ್ದಾಳಾ? ಅಂಜಲಿ ಮೇಲಿದ್ದಾಳೆ. ಥ್ಯಾಂಕ್ ಯು. ಐ ಆಮ್ ಮಿಸಸ್ ಚಂದ್ರಶೇಖರ್. ಮಿಸಸ್ ಚಂದ್ರಶೇಖರ್? ಓ, ಡಾಕ್ಟರ್ ಮಿಸಸ್ ಚಂದ್ರಶೇಖರ್. ಅದು ಅಂಜಲಿ, ಅಂಜಲಿ ಆಂಟಿ, ನೀವೆಲ್ಲಿ? ನಿನ್ನ ಹತ್ರ ಮಾತಾಡ್ಬೇಕು. ಶೋರ್ ಆಂಟಿ, ಹೇಳಿ ಹೇಳಿ ಆಂಟಿ, ಏನಾಯ್ತು? ಅಜಯ್ ನೀನ್ ನೋಡಕ್ ಬರ್ತಾ ಇದ್ದಾನೆ. ಅವನ್ ಹೆಲ್ತ್ ಬಗ್ಗೆ ನಿನ್ಗೆ ಹೇಳ್ಬೇಕು ಅನ್ಕೊಂಡಿದ್ದಾನೆ. ನನ್ಗಿರೋ ಭಯ ಎಲ್ಲ ಅಜಯ್ ಹತ್ರ ನೀನೇನ್ ಹೇಳ್ತೀಯ ಅಂತ. ಆಂಟಿ, ನಾನ್ ಮುಂಚೆನೇ ಹೇಳಿದ್ದೀನಿ, ಅಜಯ್ನ ನಾನು ಮನ್ಸಾರ ಪ್ರೀತಿಸಿದ್ದೀನಿ. ಅವನ್ನ ಮದ್ವೆ ಮಾಡ್ಕೊಂಡು ಕೊನೆ ತನಕ ಅವನ ಜೊತೆ ಬಾಳ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ಅಮ್ಮ, ಟ್ರೇ ನಾನ್ ತಗೊಂಡ್ ಬರ್ತೀನಿ. ಬಾ ಅಮ್ಮ. ನಿನ್ಗೆ ಯಾವ ಕಾಯಿಲೆನೂ ಇಲ್ಲ ಅಂತ ಅಜಯ್ ಗೊತ್ತಾದ್ರೆ ಏನಾಗುತ್ತೆ ಹೇಳು? ಆಂಟಿ, ನಾನು ಅಜಯ್ಗೆ ಎಲ್ಲ ಸತ್ಯನೂ ಹೇಳ್ತೀನಿ. ಆಮೇಲೆ ಏನ್ ನಡೆಯುತ್ತೋ ಅದು ನನ್ನ ವಿಧಿ. ಅದನ್ನ ನಾನು ಒಪ್ಕೋತೀನಿ. ಅಷ್ಟು ಒಳ್ಳೆ ಮನ್ಸಿಗೆ ಮೋಸ ಮಾಡಿದ್ರೆ ನನಗೊಳ್ಳೆದಾಗಲ್ಲ. ನೀನ್ ಅಜಯ್ನ ಪ್ರೀತಿ ಮಾಡ್ತಾ ಇದೀಯ ಅಲ್ವಾ? ಹೌದು, ನನ್ನ ಜೀವಕ್ಕಿಂತ ಹೆಚ್ಚು. ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ನೀನ್ ಯಾವ್ದೋ ಪಂದ್ಯದಲ್ಲಿ ಗೆಲ್ಬೇಕು ಅಂತ ಅವನ್ ಮೇಲೆ ಅನುಕಂಪ ತೋರ್ಸೋಕ್ ಶುರು ಮಾಡ್ದೆ. ಅದೇ ಪ್ರೀತಿಯಾಗಿ ಬದ್ಲಾಯ್ತು. ಆದ್ರೆ ನನ್ ಮಗನ್ಗೆ ಅದು ಅವನ್ಗೆ ಮೊದಲನೇ ಪ್ರೀತಿನೂ ನೀನೆ, ಕೊನೆ ಪ್ರೀತಿನೂ ನೀನೆ. ಇವಾಗ ಹೋಗಿ ಅವನತ್ರ ನೀನ್ ನಿಜ ಹೇಳಿದ್ರೆ ಏನಾಗ್ಬೋದು ಹೇಳು? ನನಗ್ ಗೊತ್ತು ಇದಕ್ ನಿನ್ನತ್ರ ಉತ್ತರ ಇಲ್ಲ ಅಂತ. ಇವಾಗ ನೀನ್ ಹೇಗ್ ನಡ್ಕೋಬೇಕು ಅಂದ್ರೆ, ಈಗ ನೀನ್ ಹೇಳಿರೋ ಸುಳ್ಳು ಕೊನೆವರೆಗೂ ನನ್ ಮಗನ್ ಜೀವನದಲ್ಲಿ ನಿಜವಾಗಿರ್ಬೇಕು. ಇದನ್ ಹೇಳೋಕೆ ನಿನ್ ಮನ್ಸು ಒಪ್ಲಿಲ್ಲ ಅಂದ್ರೆ ನಿನ್ ಮನಸ್ಸಾಕ್ಷಿನ ಕೊಂದ್ಬಿಡು. ನನ್ ಮಗ ಇನ್ ಸ್ವಲ್ಪನಾದ್ರೂ ಜೀವಂತವಾಗಿರ್ಬೇಕು ಅಂದ್ರೆ ಇನ್ಮೇಲೆ ನೀನ್ ಹೇಳೋ ಸುಳ್ಳು ಒಂದೊಂದ್ ನಿಮಿಷನೂ ಒಂದೊಂದ್ ದಿನನೂ ಅದು ನಿಜ ಆಗಿರ್ಬೇಕು. ಬಟ್ ಐ ಲವ್ ಹಿಮ್. ನಾನು ಅವನಿಗೆ ಹೇಗ್ ಸುಳ್ಳು ಹೇಳಿ?
ಅಜಯ್ನ ಪ್ರೀತಿಸ್ತಾ ಇದ್ದೀನಿ. ನೋಡು, ಅವನ್ ನಿನ್ನ ಪ್ರೀತಿ ಮಾಡ್ತಿದ್ದಾನಂತ ನಿನ್ಗದು ಗೊತ್ತಿದ್ಯಾ? ಅಫ್ಕೋರ್ಸ್ ಅಜಯ್ ನನ್ನ ಪ್ರೀತಿಸ್ತಾ ಇದ್ದಾನೆ, ನನಗ್ ಸತ್ಯ ಗೊತ್ತು. ಅಲ್ಲೇ ವಿಷಯ ಇರೋದು. ಈಗೇನ್ ಪ್ರಾಬ್ಲಮ್ ಅಂದ್ರೆ ನಿನ್ ಕಾಯಿಲೆ ಇದೆ ಅಂತ ನೀನೇ ಮುಖವಾಡ ಹಾಕೊಂಡಿದ್ಯಲ್ಲ, ಅದನ್ನೇ ಅವ್ನ್ ಪ್ರೀತಿ ಮಾಡ್ತಿರೋದು. ಕೊನೆವರೆಗೂ ಆ ಮುಖವಾಡನ ನೀನ್ ತೆಗಿಲೇಬಾರ್ದು. ಅದಕ್ಕೆ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಈಗ ನನ್ಗಿರೋ ಚಿಂತೆ ಇಲ್ಲ ಅಜಯ್, ಅವನ್ಗಿರೋ ನಂಬಿಕೆ, ಅವನ್ ಸಂತೋಷ. ಅದಕ್ಕೋಸ್ಕರ ನಿನ್ ಜೊತೆ ಸೇರಿ ಎಷ್ಟು ಬೇಕಾದ್ರೂ ಸುಳ್ಳ ನಾನು ಹೇಳ್ತೀನಿ ಅಂಜಲಿ. ನನ್ ಮಗನ್ನ ಮದ್ವೆ ಮಾಡ್ಕೊಂಡು ಕತ್ಲೆಲಿ ಹುಟ್ಟೋ ಬೆಳಕಿನ ಹಾಗೆ ನೀನ್ ಬೆಳಕ್ ಹಾಗೆ ಬಂದು ನೀನ್ ನಮ್ಮನೆ ವಂಶನ ಬೆಳಗ್ಬೇಕು. ಈಗ ನೀನ್ ಅಜಯ್ಗ್ ಮಾತ್ರ ಅಲ್ಲ, ನಮಗೂ ನೀನ್ ಬೇಕು. ನೀನ್ ಬೇಕು ಅಂಜಲಿ. ಒಂದ್ ವೇಳೆ ನನ್ ಜೀವನದಲ್ಲಿ ನನ್ ಕೊನೆಯದಾಗಿ ಹೇಳೋ ಸತ್ಯ ಇದೇ ಆಗಿರ್ಬೋದು. ನಿನ್ನ ಕಾಯಿಲೆ ಇದೆ ಅಂತ ನೀನೇ ಮುಖವಾಡ ಹಾಕೊಂಡಿದ್ಯಲ್ಲ, ಅದನ್ನೇ ಅವ್ನ್ ಪ್ರೀತಿ ಮಾಡ್ತಿರೋದು. ಕೊನೆವರೆಗೂ ನೀನ್ ಆ ಮುಖವಾಡನ ತೆಗಿಬಾರ್ದು. ಅದಕ್ ನಾನು ಒಪ್ಕೊಳ್ಳೋದು ಇಲ್ಲ. ನಾವು ಮಾಡಕ್ ಹೊರಟಿರೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನಾವ್ ಮಾಡ್ತಾ ಇರೋದು ಸರಿ ಇದೆ ರೀ. ಹುಡುಗನ್ ಮನೆಯವರು ಹುಡುಗಿ ಮನೆಗೆ ಹೋಗಿ ಸಂಬಂಧ ಮಾತಾಡ್ಬೇಕು. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಮ್ ಮಗನ ಸಂತೋಷಕ್ಕೋಸ್ಕರ ಒಂದು ಚಿಕ್ಕ ಹುಡುಗಿ ಜೊತೆ ಆಟ ಆಡ್ತಾ ಇರೋದು ಸರಿನಾ? ಏನ್ ಹೇಳ್ತಿದ್ದೀರಾ? ಅಜಯ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಆ ಹುಡುಗಿನೇ ನನ್ಗೆ ಹೇಳಿದ್ದು. ಅವನ್ಗೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ತಯಾರಾಗಿದ್ದಾಳೆ. ಅವ್ಳ್ ಚಿಕ್ಕ ಹುಡುಗಿ, ನಾವು ದೊಡ್ಡೋರ್ ತರ ಬಿಹೇವ್ ಮಾಡೋದ್ ಬೇಡ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಮದ್ವೆನ ನಾವೇ ಮುಂದೆ ನಿಂತು ನಡೆಸ್ಬೇಕು. ಈ ಮದ್ವೆಗೆ ಅಂಜಲಿ ಅವ್ರ ಅಪ್ಪ ಅಮ್ಮ ಒಪ್ಕೊಳ್ಳೋದಿಲ್ಲ. ಯಾಕೆ ಯಾಕೆ ಈ ತರ ಒಂದು ಸಂಬಂಧನ ನಾವು ಬೆಳ್ಸಕ್ ಹೋದ್ರೆ ಅವರು ನಮ್ಮನ್ನ ಅವಮಾನ ಮಾಡ್ಕಳಿಸ್ತಾರೆ. ಅವಮಾನ ಮಾಡ್ಲಿರಿ, ಅದಕ್ಕೇನಂತೆ? ಅವತ್ತೊಂದಿನ ತಾನೆ ಅಜಯ್ಗೋಸ್ಕರ ಇಷ್ಟು ಸಹಿಸ್ಕೊಳಕ್ಕಾಗಲ್ವಾ? ಅಜಯ್ಗೋಸ್ಕರ ನಾನು ಏನ್ ಬೇಕಾದ್ರೂ ತಡ್ಕೊಳಕ್ ತಯಾರಿದ್ದೀನಿ. ಆದ್ರೆ ಆ ಅಂಜಲಿ ಹುಡುಗಿ ಪಾಪ. ಪ್ಲೀಸ್ ಬನ್ನಿ, ಇಲ್ಲಿ ಬನ್ನಿ, ಕೂತ್ಕೊಳ್ಳಿ. ನಮ್ ಮಗ ಜೀವನ ಪೂರ್ತಿ ಸಂತೋಷವಾಗಿರ್ಬೇಕು ಅಂದ್ರೆ ನಾವ್ ಏನ್ ಮಾಡಕ್ಕೂ ತಯಾರಾಗಿರ್ಬೇಕು ರೀ. ಸ್ವಲ್ಪ ಯೋಚನೆ ಮಾಡಿ. ಅಜಯ್ ಮಗು ನಮ್ಮ ಮಗು. ಏನ್ ಹೇಳ್ತಾ ಇದ್ದೀರಾ ನೀವು? ಇಂಥ ಒಂದ್ ಸಂಬಂಧ ಮಾತಾಡೋಕೆ ನಿಮ್ ಹೇಗ್ ಧೈರ್ಯ ಬಂತು? ಹಾ, ನಾನು ಒಪ್ಕೋತೀನಿ. ನನ್ ಮಗಳು ಮಾಡಿದ್ದು ತಪ್ಪೆ. ಅದಕ್ಕೋಸ್ಕರ ಅವಳಿಗೆ ಇಷ್ಟು ದೊಡ್ಡ ಶಿಕ್ಷೆನ. ವಾಣಿ, ಪ್ಲೀಸ್ ಕೂಲ್ ಡೌನ್. ಆಗಲ್ಲ. ಏನ್ ಮಾತಾಡ್ತಿದ್ಯಾ? ನನ್ನ ಮಾತು ಸುಮ್ನೆ ಇಲ್ ನೋಡಿ, ನಿಮ್ಗೋಸ್ಕರ, ನಿಮ್ ಮಗನ್ಗೋಸ್ಕರ ನಾನ್ ತುಂಬಾ ದುಃಖ ಪಡ್ತೀನಿ. ಆದ್ರೆ ನಾನು ಒಬ್ಳು ತಾಯಿ ತಾನೆ. ಇಂಥ ಒಂದ್ ಮದ್ವೆಗೆ ನಾನು ಹೇಗ್ ಒಪ್ಕೊಳ್ಳಿ? ನಮ್ಮ ಅಂಜಲಿ ಅವಳು ಚಿಕ್ಕ ಹುಡುಗಿ, ಅವಳು ಇನ್ನೂ ಬಾಳ್ಬೇಕಾದವಳು. ಬೇಡ ರೀ, ಬೇಡ. ಕಂಟ್ರೋಲ್ ಯೋರ್ಸೆಲ್ಫ್. ಓಕೆ ಓಕೆ. ನೀವ್ ಹೇಳೋದೆಲ್ಲ ನ್ಯಾಯನೇ. ನಡೆಯಕ್ಕಾಗ್ದಿರೋ ಒಂದು ಕಾರ್ಯನ ನಡೆಸ್ಬೇಕು ಅಂತ ಒಂದು ಆಸೆ ಇಟ್ಕೊಂಡು ನಾವಿಲ್ಲಿಗೆ ಬಂದ್ವಿ. ನಿಮ್ಗಳ ಮನ್ಸಿಗೆ ನೋವು ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಗಿಲ್ಲ. ಇಲ್ಲ, ನಮ್ಮನ್ನ ಕ್ಷಮಿಸ್ಬಿಡಿ. ನಿಂತ್ಕೊಳ್ಳಿ ಪ್ಲೀಸ್. ಹೋಗ್ಬೇಡಿ ಪ್ಲೀಸ್, ಹೋಗ್ಬೇಡಿ. ಅಮ್ಮ ಅಮ್ಮ, ನನಗ್ ಬೇರೆ ಏನು ಬೇಡ ಅಮ್ಮ. ನನಗ್ ಅಜಯ್ ಬೇಕಮ್ಮ. ನಿನ್ನ ಆಶೀರ್ವಾದ ಮಾಡಿದ್ರೆ ಸಾಕಮ್ಮ. ನಾನು ಏನು ಅಂತ ನಿಂಗೆ ಆಶೀರ್ವಾದ ಮಾಡ್ಲಿ? ನಾಳೆ ಏನಾಗತ್ತೆ ಅಂತ ಗೊತ್ತಿದ್ದು ನಾನು ಏನು ಅಂತ ಆಶೀರ್ವಾದ ಮಾಡಿ, ಏನು ಅಂದ್ರೆ ನೀವಾದ್ರೂ ಅರ್ಥ ಮಾಡಿಸಿ. ಅಂಜಲಿ,
ವಾಣಿ ಅಮ್ಮ ನನ್ ಮಾತು ಕೇಳು ಅಮ್ಮ. ಅಪ್ಪ ಅಪ್ಪ ಅಮ್ಮನಿಗೆ ಹೇಳಮ್ಮ. ಸರಿ ಅಂಜಲಿ, ನಾನ್ ಮಾತಾಡ್ತೀನಿ ಇರು. ಪ್ಲೀಸ್ ಅಪ್ಪ ಅಪ್ಪ ಓಕೆ ಓಕೆ, ಕಮ್ ಆನ್ ಕಮ್ ಆನ್ ಕಮ್ ಆನ್ ಕಮ್ ಆನ್ ಅಂಜಲಿ, ಕಮ್ ಆನ್ ಅಜ್ಜಯ್ ಬೇಕಪ್ಪ. ಕಮ್ ಆನ್. ನಿಂತ್ಕೊಳ್ಳಿ. ಇರಪ್ಪ. ನನ್ ಮಗಳನ್ನ ನಿಮ್ ಮನೆಗೆ ಯಾವಾಗ ಕರ್ಕೊಂಡು ಹೋಗ್ತೀರಾ? ಅಪ್ಪ ಅಯ್ಯಪ್ಪ. ಅಳ್ಬೇಡ ಅಳ್ಬೇಡ. ಯು ರಿಯಲಿ ಸಮಥಿಂಗ್. ಹೇಳಿದ್ದನ್ನ ಮಾಡಿ ತೋರ್ಸೇ ಬಿಟ್ಟಲ್ಲ. ಸರಿ, ಅಪ್ಪ ಅಮ್ಮನಿಗೆ ಹೇಗ್ ಸಮಾಧಾನ ಮಾಡ್ದೆ? ಗೊತ್ತಿಲ್ಲ, ನನ್ ಹತ್ರ ಏನೋ ಮ್ಯಾಜಿಕ್ ಇದೆ ಅಂತ ಎಲ್ರೂ ಹೇಳ್ತಾರೆ. ನಾನ್ ಮಾಡೋ ಮ್ಯಾಜಿಕಲ್ಲಿ ನಾನ್ ಏನೇ ಹೇಳಿದ್ರು ಎಲ್ರೂ ಮಾಡ್ತಾರೆ. ಹಾಗಿದ್ರೆ ದೇವ್ರಿಗೂ ಸ್ವಲ್ಪ ಮ್ಯಾಜಿಕ್ ಮಾಡು, ಸ್ವಲ್ಪ ದಿನ ಜಾಸ್ತಿ ಸಿಗ್ಲಿ. ಅಜಯ್, ಮನ್ಸಲ್ಲಿರೋ ಸತ್ಯನ ಹೇಳೋಕೆ ಯಾಕೆ ಹೆದರ್ತ್ಯಾ? ಯಾವಾಗ್ಲೂ ನಿಜಾನೇ ಮಾತಾಡ್ತೀಯಾ? ಯಾವಾಗ್ಲೂ. ಯಾವತ್ತೂ ಸುಳ್ಳು ಹೇಳೇ ಇಲ್ವಾ? ಆ, ಹೇಳಿಲ್ಲ. ಒಂದ್ಸಲನೂ ಕೂಡ ಸುಳ್ಳು ಹೇಳೇ ಇಲ್ವಾ? ಒಂದ್ಸಲನೂ ಕೂಡ. ಒಂದೇ ಒಂದ್ಸಲ ಸುಳ್ಳು ಹೇಳಿ ಅಮ್ಮನ ಹತ್ರ ಸಿಕ್ಕಾಕೊಂಡಿದ್ದೆ. ಸರಿಯಾಗಿ ಓಡ್ತಿದ್ಲು. ನೀನ್ ನನ್ನ ಹತ್ರ ಸುಳ್ಳು ಹೇಳಿ ಸಿಕ್ಕಾಕೊಂಡ್ರೆ ನಾನು ಹೊಡೆದ್ಬಿಡ್ತೀನಿ. ನಾನ್ ನಿನ್ ಕೈಲಿ ಸಿಕ್ಕಾಕೊಳ್ಳಲ್ಲ. ನಾನ್ ಅದಕ್ಕೆ ತಯಾರಾಗೇ ಬಂದಿದ್ದೀನಿ. ಸುಳ್ಳು ಹೇಳೋದಕ್ಕ? ಸತ್ಯ